ಇವಳು ನಿಮಗೇನ್ ಮೋಡಿ ಮಾಡಿದಳೋ ಗೊತ್ತಿಲ್ಲ. ಇವಳು ಕುಣಿಸ್ದಾಗೆ ಕುಣಿತಾ ಇದ್ದೀರಾ. ಇದೆಲ್ಲ ಎಷ್ಟು ದಿನ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಮಯೂರಿ, ಯಾರು ಏನೇ ಹೇಳಿದ್ರು ನೀನ್ ತಲೆ ಕೆಡ್ಸ್ಕೋಬೇಡ. ನೀನೇನು ಅಂತ ನನಗೆ ಗೊತ್ತು. ಇವ್ರ ಮಾತನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಮ್ಮ. ನೀನು ಆಸೆ ಪಟ್ಟಾಗೆ ತಾರಕ್ ಬದುಕಿ ಮರಳಿ ಮನೆಗೆ ಬಂದಿದ್ದಾನೆ. ಹೋಗಮ್ಮ, ಹೋಗವನ್ ನೋಡು. ಯಾಕಮ್ಮ, ನಿನ್ ಗಂಡನ್ ನೋಡಕ್ ನೀನ್ ಯಾಕೆ ಹಿಂದೇಟಾಗ್ತಿದ್ಯಾ? ಈಗ ಅವನಿಗೆ ನಿನ್ನ ಅವಶ್ಯಕತೆ ಇದೆ. ದಯವಿಟ್ಟು ಹೋಗುಮ್ಮ. ಹೋಗಮ್ಮ. ವಾಟ್ ಶಾಯರಿ, ನಿನ್ ಕಷ್ಟ ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಕೊ ಅಂತ ಹೇಳಿದ್ದೆ ತಾನೆ? ಇವರೆಲ್ಲ ಹೇಗೆ ನಿಮ್ಮೋರು ಹಾಗೆ ಇವರೆಲ್ಲ ನನ್ನೋರು. ಇವನು ಗೆಳೆಯನಲ್ಲ, ಗೆಳತಿ ನಾನು ಮೊದಲೇ ಅಲ್ಲ. ಇವನು ಸಿಂಗಾರಿ, ನೀನ್ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರ್ತೀಯಲ್ಲ, ನಿನಗೆ ಬೇಜಾರೇ ಆಗಲ್ವಾ? ನಗುತ್ತಿಹನಲ್ಲ, ಯಾಕೆ ಈ ಥರ? ಜಾಣ ಮನವೇ ಕೇಳು, ಜಾರ ಬೇಡ ಇವನ ಕಡೆಗೆ. ಯಾಕೆ ನಿನಗೆ ಯಾಕೆ ಸಿಂಗಾರಿ? ಯು ಆರ್ ಹ್ಯಾಪಿ? ದೆನ್ ಐ ಆಮ್ ಹ್ಯಾಪಿ. ಚಾಚುವಂತೆ ಮಾಡಿದೆ ಕೈಯ, ಜಾರಿ ಬಿಡುವುದೇ ಹೃದಯ. ಏನೋ ತಳಮಳ, ಇವನು ಇನಿಯನಲ್ಲ, ತುಂಬ ಸನಿಹ ಬಂದಿಹನಲ್ಲ. ನನ್ನ ಕ್ಷಮಿಸ್ಬಿಡಿ ಚಿಕ್ಕಜ್ಮಾನ್ರೆ. ನಿಮ್ಮಿವತ್ತಿನ ಪರಿಸ್ಥಿತಿಗೆ ನಾನೇ ಕಾರಣ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಗಿದೆ. ನಿಮ್ ಕೂತನ ಬಿಡ್ಸಿದ್ರೆ ನಾನು ನಮ್ಮೂರಿಗೆ ಹೋಗ್ಬೋದು ಅನ್ನೋ ಸ್ವಾರ್ಥದಿಂದ ಯೋಚನೆ ಮಾಡಿದ್ದೆ ಹೊರತು ಇದರಿಂದ ನಿಮ್ಮ ಆರೋಗ್ಯ ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾಟಿ ಔಷಧಿಯಿಂದ ಹೀಗೆಲ್ಲ ಆಗತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಚಿಕ್ಕಜ್ಮಾನ್ರೆ. ನಿಮ್ಮ ಬಾಯಲ್ಲಿ ನೊರೆ ಬರೋದನ್ನ, ನೀವು ನರಳಾಡೋದನ್ನ ನೋಡಿ ಒಂದು ಕ್ಷಣ ನನ್ನ ಜೀವ ಹೋದಾಗಾಯ್ತು. ನನ್ನ ಸ್ವಾರ್ಥದಿಂದ ನಿಮ್ಮ ಜೀವಕ್ಕೆ ಕುತ್ತ ತಂದ್ಬಿಟ್ನಲ್ಲ ಅಂತ ಪಾಪ ಪ್ರಜ್ಞೆ ಶುರುವಾಗಿದೆ. ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಪಾಪ ಪ್ರಜ್ಞೆ ನನ್ನ ಜೀವ ಇರೋವರೆಗೂ ನನ್ನ ಕಾಡ್ತಿತ್ತು.
ನಾನು ನಂಬಿರೋ ಈ ದುರ್ಗಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ ಕುಡ್ತಾನ ಬಿಡ್ಸೋದಕ್ಕೆ ನಾನು ನಾಟಿ ಔಷಧಿನ ಕೊಟ್ಟನೆ ಹೊರತು ನಿಮ್ಮನ್ನ ಸಾಯಿಸೋ ವಿಷ ಅಲ್ಲ. ಇನ್ ಮುಂದೆ ಇಂಥ ಪ್ರಯತ್ನ ನಾನು ಯಾವತ್ತೂ ಮಾಡೋದಿಲ್ಲ. ಮೊದ್ಲಿನ ಹಾಗೆ ನೀವು ಹೇಗೆ ಕುಡಿತಿದ್ರು ಹಾಗೆ ಕುಡ್ಕೊಂಡು ಖುಷಿಯಾಗಿದ್ಬಿಡಿ. ನಿಮ್ ಯಾವ ಖುಷಿನೂ ಕಿತ್ಕೊಳ್ಳೋ ಪ್ರಯತ್ನ ನಾನು ಮಾಡೋದಿಲ್ಲ ಚಿಕ್ಕ ಯಜಮಾನ್ರೆ. ನಿಮಗೆ ಯಾವತ್ತೂ ನಾನು ಅಡ್ಡ ಬರೋದಿಲ್ಲ. ಪಿಜಿ, ದೀಪಕ್ಗೆ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟಲ್ಗೆ ಸೇರಿಸಿದಿರಾ. ಇದು ಯಾವುದನ್ನು ನಮ್ಮ ಹತ್ರ ಹೇಳೇ ಇಲ್ಲ. ನಾವು ಅಷ್ಟೊಂದು ಬೇಡವಾಗಿದ್ವಾ ಅಥವಾ ಇವ್ರ ಹತ್ರ ಹೇಳಿ ಏನ್ ಪ್ರಯೋಜನ ಅಂತನಾ? ಅದ್ ಹಾಗಲ್ಲಕ್ಕ, ಆ ಪರಿಸ್ಥಿತಿಲಿ ಯಾರಿಗೆ ಹೇಳ್ಬೇಕನ್ನೋದೇ ಗೊತ್ತಾಗ್ಲಿಲ್ಲ. ಹಾಗಾದ್ರೆ ಮಯೂರಿಗೆ ಯಾಕೆ ಫೋನ್ ಮಾಡಿ ಹೇಳ್ದೆ? ಅವಳು ನೆನಪಾಗಿದ್ದಾಳೆ, ನಾವು ನೆನಪಾಗಿಲ್ವಾ? ದೀಪಕ್ಕು ತಾರಕ್ಕೂ ತುಂಬಾ ಕ್ಲೋಸ್ ಫ್ರೆಂಡ್ಸ್. ತಾರಕ್ ನನಗೆ ಹೇಗ್ ತಮ್ಮನೋ ಹಾಗೆ ದೀಪಕ್ನು ಕೂಡ ನನ್ನ ತಮ್ಮನ ತರಾನೇ ನೋಡ್ತೀನಿ. ಇದನ್ನ ನೀನ್ ಮರ್ತ್ಬಿಟ್ಯಾ? ಹೋಗ್ಲಿ ಬಿಡಕ್ಕ, ಈಗ ಅವಳು ಮತ್ತೆ ಮಯೂರಿ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ, ನಾವೇ ನೆನ್ಪಿಗೆ ಬರ್ತೀವಿ. ದಯವಿಟ್ಟು ತಪ್ಪು ತಿಳ್ಬೇಡಿ, ನನ್ನ ಮನ್ಸಲ್ಲಿ ಹಾಗೆಲ್ಲ ಏನೂ ಇಲ್ಲ. ಒಂದ್ಸಾರಿ ನನ್ನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ, ಏನೋ ಖುಷಿ ವಿಷಯ ಆಗಿದ್ದಿದ್ರೆ ಮತ್ತಿರೋನ್ನೆಲ್ಲ ನೆನಪು ಮಾಡ್ಕೊಂಡು ಹೇಳ್ಬೋದಿತ್ತು. ಆದ್ರೆ ನನ್ನ ಗಂಡನಿಗೆ ಹಾಗಾಗಿದೆ. ಅವ್ರಿಗೇನಾಗುತ್ತೋ ಅನ್ನೋ ಟೆನ್ಷನಲ್ಲಿ ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಹಾಗೆ ಮಯೂರಿಗೆ ನಾನು ಫೋನ್ ಮಾಡಲಿಲ್ಲ. ತಾರಕ ನನಗೆ ಫೋನ್ ಮಾಡಿದ್ದೆ, ಅವ್ರು ರಿಸೀವ್ ಮಾಡದೇ ಇದ್ದಿದ್ರಿಂದ ಮಯೂರಿಗೆ ಫೋನ್ ಮಾಡಿದಾಗ ಅವಳಿಗೆ ವಿಷಯ ಹೇಳ್ದೆ. ಹೋಗ್ಲಿ ಬಿಡು, ಹೇಗೋ ದೀಪಕ್ ಹುಷಾರಾದ್ನಲ್ಲ, ಅಷ್ಟು ಸಾಕು. ಅಂದಹಾಗೆ ಮಯೂರಿ ನಿಮ್ಮನೆಗೆ ಹೋಗ್ತೀನಿ ಅಂತ ಹೇಳ್ಕೊಂಡು ಬರ್ತಾಳಲ್ಲ, ನಿಜವಾಗ್ಲೂ ನಿಮ್ಮನೆಗೆ ಬರ್ತಾಳ?